ಇದೆ. ರಾಜ್ಯದಲ್ಲಿ ವಸತಿ ಮತ್ತು ನಿವೇಶನ ರೈತರು ಪಿಂಡ್ ಮಾಹಿತಿಯನ್ನು ನಿಮ್ಮ ಆರ್ಮ್ಯಾಕ್ಸ್ ನ್ಯೂಸ್ ಮುಂದೆ ಇಡುತ್ತೆ. ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಸೂರಿಲ್ಲದೆ ಬೀದಿಗೆ ಬಿದ್ದವರು ಒಬ್ಬರ ಇಬ್ಬರ. ರಾಜ್ಯದಲ್ಲಿ ಬರೋಬ್ಬರಿ 37.48 ಲಕ್ಷ ಮಂದಿಗೆ ಸೂರೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲೂ 17,14,946 ಮಂದಿ ಇದ್ದಾರೆ. ಸ್ವಂತ ನಿವೇಶನವೂ ಇಲ್ಲದೆ ಪರದಾಡ್ತಾ ಇದ್ದಾರೆ. 7,03,976 ಜನ, 76 ಕುಟುಂಬಗಳು. ಏನೂ ಇಲ್ಲ, ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದಂತಾಗಿದೆ. ಈ ವಸತಿ ಇಲಾಖೆಯಿಂದಂತೂ ಅಲ್ಲಿ ಆ ಕಡೆ ಯಾರೂ ಕೇರೆ ಮಾಡ್ತಾ ಇಲ್ಲ. 2.5-3 ವರ್ಷದಿಂದ ಯಾರಿಗೂ ನಿವೇಶನ ಸಿಕ್ಕಿಲ್ಲ ರೀ. ಪಾಪ ಮನೆ ಇಲ್ಲದೆ ಬದುಕು ಅಂದರೆ ಹೇಗೆ ಬದುಕ್ತಾರೆ? ಎಲ್ಲಿರಬೇಕು ಅವರು? ನೋಡಿ, ರಾಜ್ಯದಲ್ಲಿ ಬರೋಬ್ಬರಿ 37.48 ಲಕ್ಷ ಮಂದಿಗೆ ವಸತಿ ಇಲ್ಲ. ವಸತಿ ಇಲ್ಲದೇ ಕೂತ್ಕೊಂಡಿದ್ದಾರೆ. ಎಲ್ಲಿರಬೇಕು ಅವರು? ರಾಜ್ಯ ಸರ್ಕಾರ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ? ಇವರು ವಸತಿ ಇಲಾಖೆಯ ಸಚಿವರೇ ಚಿಂತನೆ ಮಾಡಲ್ಲ, ರಾಜ್ಯ ಸರ್ಕಾರ ಚಿಂತನೆ ಮಾಡಲ್ಲ ಅಂದರೆ ಮತ್ತೆ ಇನ್ಯಾರು ಮಾಡ್ತಾರೆ ಹೇಳಿ? ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸಮೀಕ್ಷೆ ನಡೆಸಲಾಗಿದೆ. 2016-17 ಮತ್ತು 2017-18ನೇ ಸಾಲಿನಲ್ಲಿ ರಾಜ್ಯದಾದ್ಯಂತ ಸಮೀಕ್ಷೆ ನಡೆಸಲಾಗಿದೆ. ರಾಜ್ಯಾದ್ಯಂತ ನಡೆಸಿದ ಸಮೀಕ್ಷೆಯಲ್ಲಿ ಶಾಕಿಂಗ್ ಮಾಹಿತಿ ಬಯಲಾಗಿರತಕ್ಕಂಥದ್ದು. ವಸತಿ ಇಲಾಖೆ ಒಂದರಲ್ಲೇ ಸಮೀಕ್ಷೆಯ ವರದಿ ಬಹಿರಂಗ ಆಗಿದೆ. ವಸತಿ ಇಲಾಖೆಯಿಂದಲೇ ಸಮೀಕ್ಷೆಯ ವರದಿ ಬಹಿರಂಗ ಆಗಿರತಕ್ಕಂಥದ್ದು. 3,02,187 ವಸತಿ ಮತ್ತು 10,27,657 ಮಂದಿ ನಿವೇಶನ ರೈತರು ಬೆಳಕಿಗೆ ಬಂದಿದ್ದಾರೆ. ಈ ಸಮೀಕ್ಷೆಯಲ್ಲಿ ಒಬ್ಬರ ಇಬ್ಬರ ಲಕ್ಷಾನುಗಟ್ಟಲೆ, ಸಾವಿರ ಅಲ್ಲಿ ಲೆಕ್ಕ ಇಲ್ಲ, ಇಲ್ಲಿ ಲಕ್ಷಾನುಗಟ್ಟಲೆ ನಿವೇಶನ ರೈತರಿದ್ದಾರೆ, ವಸತಿ ರೈತರಿದ್ದಾರೆ. ಇಷ್ಟು ಜನಕ್ಕೆ ವಸತಿ ಕೊಡಬೇಕು, ಸರ್ಕಾರ ಕೊಡ್ತಾ ಇಲ್ಲ. ಎಲ್ಲಿ ಜನಗಳಿಗೆ ಉಪಯೋಗ